ಸಿಟಿ ರವಿ ಪ್ರಕರಣದಲ್ಲಿ ಹಸ್ತಕ್ಷೇಪ ಮಾಡಿರುವ ಆರೋಪ ಮೇಲಿಂದ ಮೇಲೆ ಕೇಳಿ ಬರ್ತಾ ಇದೆ. ಸಚಿವರೊಬ್ಬರು ಹಸ್ತಕ್ಷೇಪವನ್ನ ಮಾಡಿದ್ದಾರೆ. ಅವರ ಸೂಚನೆಯಂತೆ ಒಂದಷ್ಟು ನಡವಳಿಕೆಗಳು ನಡೆದಿದೆ ಅಂತ ಹೇಳಿ ಬಿಜೆಪಿಗರು ಆರೋಪಿಸಿದ್ರು. ಅದರ ಕುರಿತು ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಸ್ತಕ್ಷೇಪದ ಆರೋಪವನ್ನ ನಿರಾಕರಿಸಿದ್ದಾರೆ ಪರಮೇಶ್ವರ್. ಹೀಗೆ ಹೇಳಿದ್ಯಾರು ಎಂದು ಗೃಹ ಸಚಿವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸಚಿವರು ಅಂತ ಹೇಳಿದ್ದಾರೆ, ಆ ಸಚಿವರ ಹೆಸರನ್ನ ಹೇಳಿ. ಹೆಬ್ಬಾಳ್ಕರ್ ಮೇಲೆ ಘಟನೆ ನಡೆದಿದ್ದು, ಡಿಕೆ ಸದನದಲ್ಲಿದ್ರು, ಡಿಕೆ ಎರಡು ಮಾತು ಹೆಚ್ಚು ಆಡಿರಬಹುದು. ತಡರಾತ್ರಿ ಡೈರೆಕ್ಷನ್ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಏನಾದ್ರೂ ಆರೋಪಗಳು ಇದ್ರೆ ನೇರವಾಗಿ ಆರೋಪ ಮಾಡ್ಲಿ, ಸುತ್ತಿ ಬಳಸಿ ಮಾತನಾಡೋದು ಬೇಡ. ಯಾವ ಅಧಿಕಾರಿಗೆ ಡೈರೆಕ್ಷನ್ ಕೊಟ್ಟಿದ್ರು ಅಂತ ಪರಿಶೀಲಿಸ್ತೇವೆ ಎಂದಿದ್ದಾರೆ. ಡಿಕೆ ಡೈರೆಕ್ಷನ್ ಕೊಟ್ಟ ಬಗ್ಗೆಯೂ ಕೂಡ ವೆರಿಫೈ ಮಾಡ್ತೀನಿ ಎಂದಿದ್ದಾರೆ. ಅದರ ಜೊತೆಗೆ ನನ್ನ ಇಲಾಖೆಯಲ್ಲಿ ಯಾರೂ ಕೂಡ ಹಸ್ತಕ್ಷೇಪ ಮಾಡ್ತಿಲ್ಲ. ಹಸ್ತಕ್ಷೇಪ ಮಾಡಿದ್ರೆ ಅಧಿಕಾರಿಗಳು ಮಾತು ಕೇಳೋದಿಲ್ಲ. ಸಿಎಂ ಗೃಹ ಸಚಿವರ ಮಾತನ್ನ ಮಾತ್ರ ಅಧಿಕಾರಿಗಳು ಕೇಳ್ತಾರೆ ಅಂತ ಬೆಂಗಳೂರಿನಲ್ಲಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೇರೆ ಘಟನೆಯಲ್ಲಷ್ಟೇ ಸಚಿವರ ಮಾತನ್ನ ಕೇಳ್ತಾರೆ ವಿನಃ ಇಂತಹ ಘಟನೆಗಳಲ್ಲಿ ಪೊಲೀಸರು ಬೇರೆಯವರ ಮಾತನ್ನ ಕೇಳೋದಿಲ್ಲ ಎಂದಿದ್ದಾರೆ. ಒಂದು ಕಾಣದ ಕೈ, ಯಾವ ಪ್ರಭಾವಿ ನಾಯಕರು, ಸಚಿವರೊಬ್ರು ಎಲ್ಲವನ್ನ ಹ್ಯಾಂಡಲ್ ಮಾಡಿದ್ರು, ಅಂದ್ರೆ ತಮ್ಮನ್ನ ಮಾಡಿದ್ರು. ಅದೇ ಕಾರಣಕ್ಕೆ ಇದೆಲ್ಲ ಬೆಳವಣಿಗೆ ಆಗಿದೆ ಅಂತ ಹೇಳಿದವ್ರು ಯಾರು? ಬಿಜೆಪಿ ಅವರು. ಹೇಳಿ, ಯಾರ ಹೆಸರು ಹೇಳಿ. ಅದರಲ್ಲಿ ಸೀಕ್ರೆಟ್ ಈಗ ಸಚಿವರು ಅಂತ ಹೇಳಿದ್ದಾರೆ ಅಲ್ವಾ? ಯಾರ ಸಚಿವರು ಅಂತ ಹೇಳಿಬಿಡ್ಲಿ ಅಲ್ಲ. ಆರೋಪ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೆಬ್ಬಾಳ್ಕರ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸರ್. ನಮಗೆ ಗೊತ್ತಿದ್ದಾಗೆ ಅವರು ಘಟನೆ ನಡೆದಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ. ಶಿವಕುಮಾರ್ ಅವರು ಸದನದಲ್ಲಿ ಇದ್ರು ಅನ್ನೋದು ಅಷ್ಟೇ ಗೊತ್ತು. ಎಲ್ಲ ಸಚಿವರು ಇದ್ರು, ಅವರು ಇದ್ರು. ಆಮೇಲೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಅವರು ಎರಡು ಮಾತು ಹೆಚ್ಚಾಡಿರ್ಬೋದು, ಅಷ್ಟು ಗೊತ್ತಿದ್ದ ನನಗೆ. ಅದು ಬಿಟ್ಟರೆ ಬೇರೆದನ್ನು ನನಗೆ ಮಾಹಿತಿ ಇರೋದೆಲ್ಲ, ಬೇರೆದು ಯಾವುದು ನನಗೆ ಮಾಹಿತಿ ಇಲ್ಲ. ಅಲ್ಲ, ಅವರೇ ಹೇಳಲಿ ಅಲ್ಲ. ಈಗ ಹೇಳೋರೇ ಹೇಳ್ಬಿಡ್ಬೇಕು ಸ್ಪಷ್ಟವಾಗಿ, ಇಂಥವ್ರು ಡೈರೆಕ್ಷನ್ ಕೊಟ್ಟಿದ್ರು, ಅದನ್ನು ನಾವು ವೆರಿಫೈ ಮಾಡಿಸ್ತೀನಿ. ಅವ್ರು ಕೊಟ್ಟಿದ್ರಾ ಇಲ್ವಾ, ಅಧಿಕಾರಿಗಳಿಗೆ ಯಾವ ಅಧಿಕಾರಿಗೆ ಕೊಟ್ಟಿದ್ರು. ಈಗ ಗೊತ್ತಿರೋದು ಇನ್ಫಾರ್ಮೇಷನ್ನು ಅರ್ಧಂಬರ್ಧ ಗೊತ್ತಿದ್ದರೆ ಪ್ರಯೋಜನ ಇಲ್ಲ. ಪೂರ್ತಿ ಗೊತ್ತಿದ್ರೆ ಹೇಳಲಿ ಅಲ್ಲ. ಈಗ ಸಚಿವರು, ಈಗ ನೀವು ಹೇಳಿದ್ರಿ ಡಿ ಕೆ ಶಿವಕುಮಾರ್ ಅಂತ. ಡಿ ಕೆ ಶಿವಕುಮಾರು ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇಲ್ವಾ ಅಂತ ನಾನು ವೆರಿಫೈ ಮಾಡ್ಬೋದಲ್ವಾ? ಮಾಡ್ತೀನಿ. ಒಂದು ವೇಳೆ ಮಾಡಿದರೆ ನನಗೇನು ಆ ರೀತಿ ಕಾಣಿಸಿಲ್ಲ. ತಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಆಗ್ತದೆ ಅಂತ ಏನು ಅನಿಸ್ತಾ ಇಲ್ಲ? ಇಲ್ಲಪ್ಪ, ಹೆಂಗಾಗುತ್ತೆ? ಕೇಳೋದಿಲ್ಲಲ್ಲ, ಅಧಿಕಾರಿಗಳು ಕೇಳಲ್ಲ. ಈಗ ಚೀಫ್ ಮಿನಿಸ್ಟ್ರು, ಗೃಹ ಸಚಿವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಅವ್ರು ಕೇಳ್ತಾರೆ, ಸಂಬಂಧಪಟ್ಟವರು. ಇಲ್ಲ ಬೇರೆಯವರು ಹೇಳಿದಾಗ ಯಾವುದೋ ಒಂದು ಘಟನೆ ಇರುತ್ತೆ, ಈಗ ಎಲ್ಲ ಒಂದು FIR ಮಾಡಿರ್ತಾರೆ, ಅದರದ್ದು ಏನು ನೋಡ್ರಿ ಸ್ವಲ್ಪ ಅಂದರೆ ಅದನ್ನು ನೋಡ್ಬೋದು ಅವರು. ಅಷ್ಟೇ ಬಿಟ್ಟರೆ ಇಂಥ ವಿಚಾರಗಳಲ್ಲಿ ಅವ್ರಿಗೂ ನಾಳೆ ದಿವಸ ಅಕೌಂಟಬಲ್ ಅಲ್ವಾ ಅವರು. ಈಗ ಅವರು ಒಂದು ವೇಳೆ ಕೇಳಿದರೆ ಅವ್ರು ಸಮಜಾಯಿಸಿ ಮಾಡ್ಕೋಬೇಕಾಗುತ್ತೆ, ಸಮರ್ಥನೆ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ಅವ್ರಿಗೂ ಗೊತ್ತಿದೆ ಅದು. ಬಿಜೆಪಿ ಬೆಳಗಾವಿ ಚಲೋಗೆ ಅನುಮತಿ ಇಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇದು. ಸಿಟಿ ರವಿ ಅವರ ಬಂಧನವನ್ನ ಖಂಡಿಸಿ ಬಿಜೆಪಿ ಬೆಳಗಾವಿ ಚಲೋಗೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆದರೆ ಇದಕ್ಕೆ ಅನುಮತಿ ಇಲ್ಲ ಎಂದಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ನಾವು ಕಾನೂನು ಸುವ್ಯವಸ್ಥೆಯನ್ನ ಸರಿ ಮಾಡ್ತೇವೆ, ಬಿಜೆಪಿ ಚಲೋಗೆ ಪರ್ಮಿಷನ್ ಕೊಡಲ್ಲ ಎಂದಿದ್ದೇವೆ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ. ಒಂದು ವೇಳೆ ಅದಕ್ಕೂ ಮೀರಿ ಏನಾದರೂ ಮಾಡಿದ್ರೆ ಕಾನೂನಾತ್ಮಕವಾಗಿ ನಾವು ಹೋಗಬೇಕಾಗುತ್ತೆ, ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಬೆಳಗಾವಿ ಚಲೋ ಮಾಡ್ತಾ ಇದ್ದಾರೆ ಸರ್, ಈ ಘಟನೆ ಖಂಡಿಸಿ ಬಿಜೆಪಿಯಿಂದ ಸರ್. ಅದು ಅಧಿವೇಶನ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡೋದು ಅದೆಲ್ಲ ನಾವು ಮಾಡ್ಕೊಳ್ತೀವಿ. ಕಾನೂನು ವ್ಯವಸ್ಥೆ ಏನು ಬೇಕೋ ಅದನ್ನೆಲ್ಲ ನಾವು ಪ್ರಿಪರೇಷನ್ ಮಾಡ್ಕೊಳ್ತೀವಿ. ಅದಕ್ಕೆ ಅವ್ರಿಗೆ ಹೇಳ್ತೀವಿ, ನೋಡಪ್ಪ ನಿಮಗೆ ಪರ್ಮಿಷನ್ ಕೊಡೋದಿಲ್ಲ ನಿಮಗೆ ಅದಕ್ಕೆಲ್ಲ ಅಂತ ಹೇಳ್ತೀವಿ. ಮತ್ತು ಅದ್ರದ್ದು ಮೀರಿ ಅವರು ಮಾಡೋದಕ್ಕೆ ಹೋದರೆ ಕಾನೂನು ಸುವ್ಯವಸ್ಥೆ ಮಾಡೋದಕ್ಕೆ ಏನು ಬೇಕೋ ಪೊಲೀಸ್ನವರು ಕ್ರಮ ತಗೊಳ್ತಾರೆ. ಪರಿಷತ್ ಕಲಾಪದಲ್ಲಿ ರವಿ ಅಶ್ಲೀಲ ಪದ ಬಳಕೆ ಆರೋಪ. ಪರಿಷತ್ ಕಲಾಪದಲ್ಲಿ ಸಿಟಿ ರವಿಯವರು ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಆರೋಪ ಇದೆಯಲ್ಲ, ಇದರ ಬಗ್ಗೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟರು. FSLಗೆ ಕಳುಹಿಸೋ ಬಗ್ಗೆ
ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಸಿಕ್ಕಿದೆ. ಸಭಾಪತಿಯವರು ಮಾಧ್ಯಮದಲ್ಲಿ ಬಂದ ಬಗ್ಗೆ ಪರಿಶೀಲಿಸ್ತಾರೆ. ಪರಿಶೀಲನೆ ಮಾಡಿ ನಮಗೆ ಹೇಳಿದ್ರೆ ನಾವು FSLಗೆ ಕಳಿಸ್ತೀವಿ, ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ. ನಿಯಮಗಳ ಮೇಲೆಯೇ ಪೊಲೀಸರು ಕೆಲಸವನ್ನ ಮಾಡ್ತಾರೆ. ಸದನದ ಒಳಗಡೆ ನಡೆದಿರುವ ಘಟನೆ ಹೊರಗೆ ನಡೆದಿಲ್ಲ. ಮಾಧ್ಯಮಗಳು ರೆಕಾರ್ಡ್ ಮಾಡಿದ್ದಕ್ಕೆ ಆ ವಿಚಾರ ಹೊರಗಡೆ ಬಂದಿದೆ. ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್. ಅಲ್ಲ, ಅದನ್ನು ವೆರಿಫೈ ಮಾಡ್ಬೋದಲ್ಲ. ಅವರೇ ನಮಗೆ ಏನು ಈಗ ಮೀಡಿಯಾದಲ್ಲಿ ಬಂದಿದೆ ಆ ಆಧಾರದ ಮೇಲೆ ಎಲ್ಲವೂ ಕೂಡ ಮಾತುಗಳು ನಡೀತಾ ಇದೆ. ವೆರಿಫಿಕೇಷನ್ ಮಾಡಬೇಕು ಅಂತಂದರೆ ನಾವು FSLಗೆ ಕೊಟ್ಟು ವೆರಿಫೈ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಸಭಾಪತಿಗಳು ಬರಿಬೋದು ಇದು ಫೇಕ್ ವಿಡಿಯೋ ನಡೀತಾ ಇದೆ, ಅದರಿಂದ ಇದನ್ನು ವೆರಿಫೈ ಮಾಡಿ ಅಂತೇಳಿ ನಮಗೆ ಪೊಲೀಸಿಗೆ ತಿಳಿಸಿದರೆ ಅದನ್ನು FSLಗೆ ಕೊಟ್ಟು ವೆರಿಫೈ ಮಾಡಿಸ್ತೀವಿ. ಅವ್ರ ಪರ್ಮಿಷನ್ ಇಲ್ಲದೆ ಮಾಡೋದಕ್ಕೆ ಬರೋಲ್ಲ. ಅವ್ರು ಪರ್ಮಿಷನ್ ಕೇಳ್ತಾರೆ ಪೊಲೀಸ್ನವರು, ಕೊಟ್ಟರೆ ಮಾಡ್ತಾರೆ, ಕೊಡಲಿಲ್ಲ ಅಂದರೆ ಮಾಡೋದಿಲ್ಲ. ಯಾವ ಕಾನೂನು ಅಡಿಯಲ್ಲಿ ಅವರಿಗೆ ಅವಕಾಶ ಇದೆ ಪೊಲೀಸ್ನವರಿಗೆ ಅದನ್ನು ಕೇಳ್ತಾರೆ. ಅದು ಸಭಾಪತಿಗಳು ಅವ್ರದ್ದೇ ಆದಂಥ ನಿಯಮಗಳಿದ್ದಾವೆ, ಅದರ ಚೌಕಟ್ಟಲ್ಲೇ ಪೊಲೀಸ್ನವರು ಕೂಡ ಕೆಲಸ ಮಾಡ್ತಾರೆ.